ಹಲೋ ಸ್ನೇಹಿತರೆ, ಕರಿಮಣಿ ಸೀರಿಯಲ್ನಲ್ಲಿ ಎಲ್ಲರೂ ಸಾಹಿತ್ಯ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ. ಆದರೆ ಸಾಹಿತ್ಯ ಊಟದ ಹಾಲ್ಗೆ ಬಂದು ಅಲ್ಲಿ ಅಡುಗೆಯವ್ರ ಹತ್ರ ಊಟ ಹಾಕಲಿಕ್ಕೆ ಹೇಳಿ ಊಟ ಮಾಡ್ತಾ ಇರ್ತಾಳೆ. ಅಲ್ಲಿ ಅವಳ ಮನೆಯವರು ಎಲ್ಲರೂ ಅವಳನ್ನು ಹುಡುಕೊಂಡು ಅಲ್ಲಿಗೆ ಬರ್ತಾರೆ. ಅಷ್ಟೊತ್ತಿಗೆ ಸಾಹಿತ್ಯ ಇಲ್ಲಿ ಊಟ ಮಾಡ್ತಾ ಇರ್ತಾಳೆ. ಅವಳನ್ನು ನೋಡಿದ ಕೂಡಲೇ ಋಷಿ ಅಮ್ಮನಿಗೆ ಪಿತ್ತ ನೆತ್ತಿಗೇರುತ್ತೆ. ಅವರು ಸಾಹಿತ್ಯವನ್ನು ಕಂಡು ಉರಿದು ಬಾಯಿಗೆ ಬಂದಂತೆ ಬೈದು ಅವಳಿಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನಿಂತಂಥದ್ದೇ ಜನ್ಮ, ಇಲ್ಲಿ ನನ್ನ ಮಗ ಕಾಣಿಸ್ತಾ ಇಲ್ಲ, ಅವನೆಲ್ಲಿದ್ದಾನೆ ಅನ್ನೋ ಟೆನ್ಷನಲ್ಲಿ ನಾವೆಲ್ಲ ಇದ್ದರೆ ನೀನು ನೋಡಿದರೆ ಹಬ್ಬದೂಟ ಮಾಡ್ತಾ ಇದೆಯಾ? ನಿನಗೇನು ಅನ್ನಿಸ್ತಾ ಇಲ್ವಾ? ಋಷಿ ಕಾರಣಿಯಾಗಿರೋದಕ್ಕೆ ನಿಂದು ಏನಾದರೂ ಕೈವಾಡ ಇದೆಯಾ? ನೀನು ಸರಿ ಇಲ್ಲ ಅಂತ ಏನೇನೋ ಬಾಯಿಗೆ ಬಂದಂತೆ ಬೈತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡ್ರು ಸಾಹಿತ್ಯ ಮಾತ್ರ ಸುಮ್ಮನೆ ಇರ್ತಾಳೆ. ಆವಾಗ ದಯಾನಂದ್ ಅವರು ಹೆಂಡತಿಗೆ ಹೇಳ್ತಾರೆ, ನೀನು ಸುಮ್ಮನೆರೋ, ಸಾಹಿತ್ಯ ಅಂಥ ಹುಡುಗಿ ಅಲ್ಲ, ಅವಳು ಒಳ್ಳೆ ಹುಡುಗಿನೇ, ಅವಳಿಗೆ ಕೂಡ ತುಂಬ ಬೇಜಾರಾಗಿದೆ, ಅವಳ ಮುಖದಲ್ಲಿ ನಿನಗೆ ಖುಷಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಋಷಿ ಅಮ್ಮ ಹೇಳ್ತಾರೆ, ಅವಳಿಗೆ ಬೇಜಾರಾಗಿದ್ರೆ ಅವಳು ಯಾಕ್ರಿ ಹಬ್ಬದೂಟನ ಮಾಡ್ತಾ ಇದ್ಲು? ಅವಳು ಬೇಜಾರಿರೋ ಥರ ಕಾಣಿಸ್ತಾ ಇದ್ದಾಳ ನಿಮಗೆ, ನೋಡಿ ಹೇಗೆ ತಿಂತಾ ಇದ್ದಾಳೆ ಅಂತ, ಬರಗಿಟ್ಟಿರೋ ಥರ ಅಂತ ಏನೇನು ಸಾಹಿತ್ಯಳಿಗೆ ಬೈತಾರೆ. ಅಲ್ಲಿ ಸೇರಿರೋ ಜನ ಕೂಡ ಸಾಹಿತ್ಯಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಅವಳು ಚಿಕ್ಕಪ್ಪ ನೆರೆಮನೆಯವರಿಗೆಲ್ಲ ಬೈದಿದ್ರಿಂದ ಅವರು ಕೂಡ ಸಾಹಿತ್ಯಳ ಬಗ್ಗೆ ಏನೇನು ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ಸಾಹಿತ್ಯಳ ಕಿವಿಗೆ ಇದು ಯಾವುದು ಹೋಗೋದಿಲ್ಲ. ಅವಳು ಮಾತ್ರ ಊಟ ಮಾಡ್ತಾನೆ ಇದ್ಲು. ಅವಳಿಗೆ ಗೊತ್ತಿದ್ದಿಷ್ಟೇ, ಕಾರಣ ಅವಳ ಮದುವೆನ ನಿಲ್ಲಿಸಿದ್ದಾನೆ. ಇನ್ಯಾವತ್ತು ಅವಳ ಮದುವೆ ಮತ್ತೆ ಆಗುತ್ತೆ ಅನ್ನೋ ಭರವಸೆ ಅವಳಿಗಿರೋದಿಲ್ಲ. ಸಾಹಿತ್ಯ ಯಾಕೆ ಆ ಥರ ಮಾಡ್ತಾ ಇದ್ದಾಳೆ? ಯಾಕೆ ಅವಳು ಊಟ ಮಾಡ್ತಾ ಇದ್ದಾಳೆ? ಅವಳ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ? ಅವಳ ಮುಂದಿನ ದಾರಿ ಏನಿರ್ಬೋದು?